ಹೆಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಹಬ್ಬಕ್ಕೆಲ್ಲ ಮಕ್ಕಳಿಗೆಲ್ಲ ರಜಾ ಬಿಟ್ಟಿರಲ್ವ, ಅದಕ್ಕೆ ಊರಿಗೆ ಹೋಗೋಣ ಅಂತ ಹೋಗಿದ್ವಿ. ಇಲ್ಲಿ ನನ್ನ ತಮ್ಮನ ಮಗಳದು ಬರ್ತ್ಡೇ ಮತ್ತು ಅವರಿಬ್ಬರದು ಆ್ಯನಿವರ್ಸರಿ ಸಹ ಇತ್ತು, ಅವರ ಅಪ್ಪ ಅಮ್ಮಂದು. ಅದಕ್ಕೆ ಇಬ್ಬರದು ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಒಂದು ಸತಿ ಕೇಕು ಆ್ಯನಿವರ್ಸರಿ ಎರಡೂ ಆಗುತ್ತಲ್ವ ಅಂತ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಇಲ್ಲಿ ನಮ್ಮ ಚಿಕ್ಕಪ್ಪ ಅವರು ಸಹ ಕೇಕ್ ತಿನ್ನಿಸಿ ಇದು ಮಾಡ್ತಾ ಇದ್ದಾರೆ. ನಾವು ಹಬ್ಬಕ್ಕೆ ರಜಕ್ಕೆ ಊರಿಗೆ ಹೋದಾಗ ಇವರು ಬರ್ತ್ಡೇ ಇದೆ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಏನು ಪ್ರೆಸೆಂಟೇಷನ್ ಏನು ತೊಗೊಂಡೋಗಲಿಲ್ಲ. ಅಲ್ಲಿ ಹಳ್ಳಿಯವರಿಂದ ಏನು ಅಷ್ಟೊಂದು ಸಿಗೋದಿಲ್ಲ, ಅದಕ್ಕೆ ಕೇಕೇ ತರಿಸಿದ್ದು. ನಮ್ಮ ಕಡೆಯಿಂದ ನಾನು ನಮ್ಮ ಅಕ್ಕ ಸೇರಿ ಇಬ್ಬರು ಕೇಕ್ ತರಿಸಿದ್ವಿ. ಹಂಗೆ ನಾವು ಹೋಗಿ ಅಲ್ಲಿ ಇನ್ವೈಟ್ ಮಾಡಿದ್ವಿ. ನನ್ನ ಮಗಳೆಲ್ಲ ಕೇಕ್ ತಿನ್ನಿಸ್ತಾ ಇದ್ದಾಳೆ. ಅವಳಿಗಾಗಲೇ ಸಹ ನಿದ್ದೆ ಬಂದುಬಿಟ್ಟಿತ್ತು, 8 ಗಂಟೆ ಆಗಿಬಿಟ್ಟಿತ್ತು ಆಗಲೇ ಕೇಕ್ ಕಟ್ ಮಾಡೋಷ್ಟೊತ್ತಿಗೆ. ನಾವೆಲ್ಲ ಇಲ್ಲಿ ಇಬ್ಬರದು ಆ್ಯನಿವರ್ಸರಿ, ಅವಳು ಚಿಕ್ಕ ಪಾಪು ಇನ್ನೊಂದು ಇವಾಗ ಆಗಿರೋದು. ಇಲ್ಲಿ ನಮ್ಮ ಅಣ್ಣ, ಅತ್ತಿಗೆ ಮತ್ತು ನಮ್ಮ ಗಾನವಿ ಅವರು ಕೇಕ್ ತಿನ್ನಿಸ್ತಾ ಇದ್ದಾರೆ. ಇನ್ನೇನೆಲ್ಲ ಬೆಳಗ್ಗೆ ಇತ್ತಲ್ಲ, ಹೆಂಗೋ ಬಂದಿದ್ವಲ್ಲ, ಹಂಗೆ ಹಬ್ಬ ತಿರುಗಿ ದಿನ ಬಂದಿದ್ದು ನಾವು ಹೊಸ್ತಡ್ಕೆಲ್ಲ ಮುಗಿಸ್ಕೊಂಡು. ಇಲ್ಲಿ ಹೊಸ್ತಡ್ಕ ಗುರುವಾರ ಇತ್ತಲ್ವ, ತೋಟಕ್ಕೆಲ್ಲ ಬಂದು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಅಮ್ಮನ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ. ಇಲ್ಲಿ ಅಪ್ಪರ ತೋಟದಲ್ಲೇ ಅಮ್ಮನ್ನ ಇದು ಮಾಡಿರೋದು. ಅಲ್ಲಿ ಅಮ್ಮನ ಕೈಗೆಲ್ಲ ಮುಕ್ಕೊಂಡು ನಾವು ನೋಡ್ತಾ ಇರ್ಬೋದು. ನಾವೆಲ್ಲ ಅಲ್ಲೇ ಕೂತ್ಕೊಂಡಿದ್ವಿ, ನನ್ನ ಮಗ ಎಲ್ಲರೂ, ನಾವು ನಮ್ಮ ಅಣ್ಣ ಎಲ್ಲ ವಿಡಿಯೋ ಮಾಡ್ತಾ ಇದ್ರು. ಅಲ್ಲಿ ಮೆಕ್ಕೆಜೋಳ ಇತ್ತಲ್ವ, ಬೇಬಿ ಕಾರ್ನ ಅವ್ನು ಕಿತ್ಕೊಂಡ್ಬಂದ್ರೆ ನನ್ನ ಮಗಳು ಇಲ್ಲಿ ತಿಂತಾ ಇದ್ದಾಳೆ. ಹಾಗೆ ಹೆಂಗೋ ಬಂದಿದ್ವಲ್ಲ, ರಾಗಿ ಎಲ್ಲ ಇತ್ತಲ್ವ, ಅದನ್ನು ಗುದ್ದು ಬೆಳೆಸೆ ಅಥವಾ ರಾಗಿ ನಾವು ಸಕ್ಕರೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಕಾಯಿ ತುರಿ ಹಾಕಿ ಇದು ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಕಿತ್ಕೊಂಡು ಹೋಗೋಣ ಅಂತ ನಾನು ನಮ್ಮ ಅಣ್ಣ ಸೇರಿ ಇಬ್ಬರು ಕಿತ್ಕೊಳ್ತಾ ಇದ್ದೀವಿ. ಇಲ್ಲಿ ನಾನು ಫಾಸ್ಟಾಗಿ ಎಡಿಟ್ ಮಾಡಿದ್ದೀನಿ, ಲೆಂತಿ ವಿಡಿಯೋ ಆಗುತ್ತೆ ಅಂತಂದು ಸ್ವಲ್ಪ ಜಾಸ್ತಿ ಫಾಸ್ಟಾಗಿ ವಿಡಿಯೋ ಹಾಕ್ತಾಯಿದ್ದೀನಿ. ಇಲ್ಲಿ ಮೊದಲೇ ಹೇಳ್ದಂಗೆ ನಾನು ಈ ಮೆಕ್ಕೆಜೋಳ ಅಂತ ಹೇಳಿದ್ನಲ್ಲ, ಅದು ಸ್ವಲ್ಪ ಅಲ್ಲೊಂದಲ್ಲೊಂದು ಇರುತ್ತಲ್ಲ, ದೊಡ್ಡ ತೆನೆ ಬಂದ್ಬಿಟ್ಟು ಇನ್ನೂ ಚಿಕ್ಕ ತೆನೆ ಇರುತ್ತಲ್ವ, ಅದು ಬೇಬಿ ಕಾರ್ನು. ಇಲ್ಲೆಲ್ಲ ಸ್ವಲ್ಪ ದುಡ್ಡು ಕೊಟ್ಟು ತೊಗೋಬೇಕು ನಾವು, ಹಳ್ಳಿ ಕಡೆ ಎಲ್ಲ ಫ್ರೀನೇ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಕಿತ್ಕೊಳ್ಳೋಣ, ಅದನ್ನು ಮಾಡೋಣ ಅಂತ ಈ ಥರ ತೊಗೊಂಬಂದು ಈ ಥರ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಇದರಿಂದ ಬೇಬಿ ಕಾರ್ನ್ ಗೋಬಿ ಮಂಚೂರಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ನಾನು ಮೊದಲೆಲ್ಲ ಮಾಡ್ತಾಯಿದ್ದೆ, ಇಲ್ಲಿ ಇನ್ನು ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಬರೋಕ್ಕಾಗಲಾರ್ದು ಮಾಡ್ತಾ ಇರಲಿಲ್ಲ. ಅಲ್ಲಿ ಸಿಕ್ಕಿತ್ತಲ್ವ ಮಾಡೋಣ ಅಂತ ನೋಡಿ. ಈ ಥರ ಎಲ್ಲ ಎಳೆದಿರಬೇಕಿದು ಫುಲ್ಲು. ಈ ಥರ ಇದ್ದರೆ ಮಧ್ಯೆ ಕಟ್ ಮಾಡ್ಕೊಂಡು ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದು ಸಿಪ್ಪೆಲ್ಲ ತಗೊಂಡು ಇದನ್ನು ಅವಳು ಕೈ ಕೊಟ್ಟಿದ್ರೆ ಅವಳು ಐಸ್ ಕ್ರೀಮ್ ಥರ ಕಟ್ಕೊಂಡು ತಿಂತಾ ಇದ್ಲು, ನನ್ನ ಅಣ್ಣನ ಮಗಳು ಇವಳು. ಇವಳಿಗೋಸ್ಕರ ನಾವು ಹೋಗಿದ್ದು ಬೇಗ ಊರಿಗೆ, ರಜಾ ಕೊಟ್ಟ ತಕ್ಷಣ ಹೋಗ್ಬಿಟ್ವಿ. ನೋಡಿ, ಅವಳೊಂದು ಸಪೋರ್ಟ್ ಇಲ್ದಂಗೆ ಕಮ್ಮಿ ಮೇಲೆ ಇಟ್ಕೊಂಡು ಫುಲ್ ಖುಷಿ ಆಗಿಬಿಟ್ಟಿತ್ತು ಅವಳಿಗೆ ಹೊರಗಡೆ ಬಂದಿರೋ, ತೋಟದ ಹತ್ರ ಬಂದಿರೋದಕ್ಕೆ. ನಾವು ವಿಡಿಯೋ ಮಾಡ್ತಿದ್ದೆ ಅಂದರೆ ಕೈ ಬೀಸ್ತಾನೆ ಇದ್ಲು, ತಾತ ಅಂತಾನೆ ಇದ್ದಾಳೆ. ಇಲ್ಲೆಲ್ಲ ವಿಡಿಯೋ ಜಾಸ್ತಿ ವೈಬ್ರೇಷನ್ ಇತ್ತು, ಅದಕ್ಕೆ ನಾನು ಎಡಿಟ್ ಮಾಡಲಿಲ್ಲ ಇದರಲ್ಲಿ. ನಾವೆಲ್ಲ ಸಹ ಅಮ್ಮಂಗೆ ಪೂಜೆ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದರೆ ಅಲ್ಲಿ ಅಂಬೇಡ್ಕರ್ ಜಯಂತಿ ಇತ್ತಲ್ಲ ಊರಲ್ಲೆಲ್ಲ, ಅದಕ್ಕೆ ಅವಳು ಹೊರಗಡೆ ಕೂರಿಸಿದ್ರೆ ತಪ್ಪಡೆ ಸೌಂಡ್ಗೆ ಕುಣಿತಾ ಇದ್ದಾಳೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಂಬೇಡ್ಕರ್ ಜಯಂತಿ ಇರೋದ್ರಿಂದ. ಅಲ್ಲೆಲ್ಲ ಒಂದು ಫೋಟೋ ತೊಗೊಂಡ್ಬಿಟ್ಟು ಆ ಥರ ಹಾರ ಹಾಕಿ ಟ್ಯಾಕ್ಟ್ರಿಗೆಲ್ಲ ಕಟ್ಟಿ ಈ ಥರ ಬಾವುಟ ಇಟ್ಕೊಂಡು ಇದು ಮಾಡ್ತಾಯಿದ್ರು. ಸಂವಿಧಾನ ಶಿಲ್ಪಿ ಅಂತ ಎಲ್ಲ ಕೂತ್ಕೊಳ್ತಾ ಇದು ಮಾಡ್ತಾಯಿದ್ದಾರೆ, ನೋಡ್ತಾ ಇರ್ಬೋದು. ಹಳ್ಳಿಯಲ್ಲೇ ಈ ಥರ ಮಾಡ್ಕೊತಾ ಇರ್ತಾರೆ ಅವರವರು. ನಮ್ಮೂರಲ್ಲಿ ವಾಲ್ಮೀಕಿ ಜಯಂತಿ ನಾಯಕರು ಆ ಥರ ಎಲ್ಲ ಮಾಡ್ಕೊತಾ ಇರ್ತಾರೆ. ನನ್ನ ಸೊಸೆದು ಯುಗಾದಿ ಹಬ್ಬದ ಫೋಟೋ ಶೂಟ್ ಮಾಡಿದ್ವಿ. ಸಿಂಪಲ್ಲಾಗೆ ನಾವು ಮಾವಿನ ಸೊಪ್ಪು ಮತ್ತು ಏನು ಸಿಗುತ್ತೋ ಹಳ್ಳಿಲೇ ಅದೇ ಥರ ಸಿಂಪಲ್ಲಾಗಿ ಹೂವೆಲ್ಲ ತೊಗೊಂಡು ಈ ಥರ ಮಾಡ್ಕೊಂಡಿದ್ವಿ. ಮತ್ತು ರಾಮನವಮಿ ಹತ್ರ ಬಂತಲ್ವ ಅಂತ ಹಂಗೆ ಒಂದು ವೀಡಿಯೋ ಶೂಟ್, ಹೆಸರುಬೇಳೆ ಮತ್ತು ಅಕ್ಕಿನ ಉಪಯೋಗಿಸ್ಕೊಂಡು ನಾವು ಈ ಥರ, ನಮ್ಮ ಅತ್ತಿಗೆನೇ ಇವೆಲ್ಲ ಮಾಡಿದ್ದು, ನಾನೇನು ಮಾಡಿರಲಿಲ್ಲ. ಈ ಥರ ವೀಡಿಯೋ ತಗೊತಾಯಿದ್ದು, ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ. ಅವಳಿಗೆ ಒಂಚೂರು ಕೇಸರಿ ಶಾಲು ಎಲ್ಲ ತೊಗೊಂಡು ಅವಳು ರಾಮನ ಥರನೇ ರೆಡಿ ಮಾಡಿದ್ವಿ. ಅವಳು ಬೊಟ್ಟು ಇಡ್ಸ್ಕೊಳಕ್ಕೆ ರೆಡಿ ಇರಲಿಲ್ಲ, ಸಿಂಪಲ್ಲಾಗಿ ಒಂದು ಸುಮ್ಮನೆ ಇದು ಮಾಡ್ಕೊಂಡು ನಾವು. ತುಂಬ ಚೆನ್ನಾಗಿ ಬಂದಿತ್ತು ಈ ಫೋಟೋಸ್ ಎಲ್ಲ ತೆಗಿತಾ ಇದ್ದರೆ. ಇನ್ನು ಸಾಂಬಾರಿಗೆ ಹುಣ್ಸೆ ಚಿಗುರು ಮಾಡೋಣ ಅಂತ ನಾವು ಅಪ್ಪಾಜಿಗೆ ಹೇಳಿ ಕಿತ್ಕೊಂಡ್ಬಂದಿದ್ದು ಹುಣ್ಸೆ ಚಿಗುರನ್ನ ಬಿಡಿಸ್ತಾ ಕೂತಿದ್ರೆ, ನಾನು ಬಿಡಿಸ್ತೀನಿ ಅನ್ನೋ ಥರ ಬಂದು ಕೂತ್ಕೊಂಡು ಕೇಳ್ತಾ ಇಲ್ಲ, ಅದಕ್ಕೆ ಮುಂದೆ ಕೂತ್ಕೊಂಡು ಅವಳದು ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಫ್ರೆಂಡ್ಸ್, ನಮಗೆ ವೀಡಿಯೋ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಮತ್ತು ಸಾಯಂಕಾಲ ಇನ್ನೂ ಟೊಮೊಟೊ ಕಾಯಿ ಚಟ್ನಿ ಎಲ್ಲ ಮಾಡಿದ್ರು ನಮ್ಮ ಅತ್ತಿಗೆ. ಎಲ್ಲ ಊಟ ಮಾಡ್ಕೊಂಡು ಸಾಯಂಕಾಲಕ್ಕೆ ಒಂದು ಟೈಮ್ಗೆ ಇನ್ನೇನಂತ ಅದೇ ಚಟ್ನಿ ಇತ್ತಲ್ವ, ಅದಕ್ಕೆ ಆಮ್ಲೆಟ್ ಮಾಡಿಬಿಡೋಣ ಅಂತಂದು ಆಮ್ಲೆಟ್ ಮಾಡ್ಕೊತಾ ಇದ್ದೀವಿ ಇಲ್ಲಿ. ಇಲ್ಲೇ ಮೇಲೆ ತಂದುಬಿಟ್ಟು ಟೆರೆಸ್ ಮೇಲೇ ಹಾಕೊಂಬಿಡಿ, ಒಳಗಡೆ ಎಣ್ಣೆ ಯಾಕೆ ಅಂತ, ಸ್ವಲ್ಪ ಬಿಸಿಲು ಜಾಸ್ತಿ ಆ ಕಡೆ ಚಳ್ಳಕೆರೆ ಕಡೆ ನಮಗೆ.
ಅದಕ್ಕೆ ಮನೆ ಮೇಲೇ ಬಂದು ಮಾಡ್ಕೊಂಡು ಗಾಳಿ ಚೆನ್ನಾಗಿರುತ್ತೆ ಅಂತ ಇಲ್ಲೆಲ್ಲ ಬಂದು ಹೊರಗಡೆನೇ ಮಾಡ್ಕೊತಾ ಇದ್ದೀನಿ ಇಲ್ಲಿ. ನಾನು ಸ್ವಲ್ಪ ಇಲ್ಲಿ ಮೊಟ್ಟೆ ತೊಗೊಂಬಿಟ್ಟು ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಸಾಂಬಾರದ ಪುಡಿ ಎಲ್ಲ ಸ್ವಲ್ಪ ಚಿಕನ್ ಮಸಾಲೆ, ಗರಂ ಮಸಾಲೆ ಎಲ್ಲ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಮೇಲೆ ಆಗ್ತಾ ಇರೋದ್ರಿಂದ ನನ್ನ ಮಕ್ಕಳು ಆಗಲೇ ಕಾಯ್ತಾ ಇದ್ರು, ಬಿಸಿ ಬಿಸಿ ಆಗೋದಕ್ಕಿನ್ನ ಆಗ್ತಾನೆ ಇದ್ರೆ ಆಗಲೇ ಬಂದು ಕೂತ್ಕೊಂಡು ಬಿಸಿ ಬಿಸಿ ತಿಂತಾ ಇದ್ದಾರೆ. ನಮ್ಮ ಅಕ್ಕನ ಮಗ ಮತ್ತು ನನ್ನ ಮಗಳು, ನನ್ನ ಮಗ ತಿಂತಾ ಇದ್ದಾರೆ ಇಲ್ಲಿ. ಹಾಗೆ ಇನ್ನೊಂದು ಆಮ್ಲೆಟನ್ನು ಹಾಕ್ತಾ ಇದ್ದೀನಿ ನಾನು ಇಲ್ಲಿ. ಸ್ವಲ್ಪ ಹೀಟ್ ಕಡಿಮೆನೇ ಆಗೋದಿದು, ಕರೆಂಟ್ ಇರೋದ್ರಿಂದ. ಸ್ಟವ್ ಆದರೆ ಬೇಗ ಬೇಗ ಆಗಿಬಿಡುತ್ತೆ. ನಾನು ಇನ್ನೇನು ಮೇಲೆ ಎಲ್ಲ ಸ್ಟವ್ ಸಿಲಿಂಡ್ರ್ ಅವೆಲ್ಲ ಇದು ಮಾಡ್ಕೊಂಡು ಚಿಕ್ಕ ಸಿಲಿಂಡ್ರ್ ತೊಗೊಬರ್ಬೋದಿತ್ತು. ಸಿಂಪಲ್ಲಾಗಿ ಇದರಲ್ಲೇ ಮಾಡ್ಕೊಳ್ಳೋಣ ಅಂತ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇದಾದರೂ ಬಿಸಿ ಬಿಸಿ ಆಗ್ತಾಯಿದ್ರೆ ನನ್ನ ಮಕ್ಕಳು ಖಾಲಿ ಮಾಡ್ತಾಯಿದ್ರು, ಆಗಲೇ ಆಗ್ತಾಯಿದ್ರೆ. ಅಮ್ಮನ ಮನೆ ಹತ್ರನೇ ಸ್ವಲ್ಪ ಈ ಸೀತಾಫಲದ ಹಣ್ಣಿನ ಗಿಡ ಇದ್ದಾವೆ. ಒಂದು ಜಾಸ್ತಿ 3-4 ಗಿಡ ಇದೆ, ದೊಡ್ಡ ಚೆನ್ನಾಗಿ ಬಿಡ್ತಾವೆ ಕಾಯಿ. ಆಗಲೇ ಹೂವು ಕಾಯಿ ಎಲೆಗೂ ಹೂವು ಕಾಯಿ ಎಲ್ಲ ಹಾಕ್ಬಿಟ್ಟಿತ್ತು. ಚಿಕ್ಕ ಚಿಕ್ಕದು ಇನ್ನೂ ಕಾಯಿ ಇದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸಮೇತ ಇದು. ಎಷ್ಟೊಂದು ಗಿಡಗಳು ಹಾಕ್ಕೊಂಡಿತ್ತು ನಮ್ಮಮ್ಮ. ಹಾಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಎಲ್ಲ ಸೆಟ್ ಆಡೋಣ ಅಂತ ಆಡ್ತಾಯಿದ್ದೀವಿ ಇಲ್ಲಿ. ಚೀಟಿಲಿ ಮರೆದು ಮಕ್ಕಳು ಆಡಬೇಕು ಅಂತ ಹಠ ಮಾಡ್ತಿದ್ರು. ಅದಕ್ಕೆ ಈ ಥರ ಎಲ್ಲ ಚೀಟಿಲೇ ಬರ್ಕೊಂಡು ನಾವು ಆಟ ಆಡ್ತೀವಿ. ನಿಮ್ಮ ಮನೇಲಿ ಈ ಥರ ಆಟ ಆಡ್ತೀರ ಅಂತ ಕಾಮೆಂಟ್ ಮಾಡಿ. ಹಾಗೆ ಬೆಳಗ್ಗೆ ರಾಮನವಮಿ ಇತ್ತಲ್ವ, ಹಂಗೆ ಪೂಜೆಗೆಲ್ಲ ಇದು ಮಾಡ್ಕೊಂಡಂತ ನಮ್ಮ ಅತ್ತಿಗೆ ಎಲ್ಲ ಪೂಜೆಗೆಲ್ಲ ಆಗಲೇ ರೆಡಿ ಮಾಡಿದರು. ನಾವೆಲ್ಲ ಅಡುಗೆ ಮಾಡ್ತಾಯಿದ್ರು, ನಮ್ಮ ಅತ್ತಿಗೆ ಪೂಜೆ ನೋಡ್ತಾಯಿದ್ರು. ಪಾಪು ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಪೂಜೆ ನಮ್ಮದೆಲ್ಲ ಮಾಡೋ ಅಷ್ಟೊತ್ತಿಗೆ. ನಾನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ನಾವು ವೀಡಿಯೋ ಮಾಡ್ಕೊಂಡು ಪೂಜೆ ಮಾಡಿರೋದು ಆಗಲೇ 12 ಗಂಟೆ ಆಗಿಬಿಟ್ಟಿತ್ತು. ಇನ್ನು ಮನೇಲಿ ಯುಗಾದಿಗೆಲ್ಲ ಒಬ್ಬಟ್ಟು ತಟ್ಟಿದ್ವಲ್ಲ, ಈಗ ಒಬ್ಬಟ್ಟೇನು ಬೇಡ, ಕಡುಬು ಮಾಡೋಣ ಅಂತಂದು ಸಿಂಪಲಾಗಿ ಕಡುಬು ಹೊತ್ಕೊಳ್ಳೋಣ ಅಂತ ಇಲ್ಲಿ ನಮ್ಮ ಅಕ್ಕ ಎಲ್ಲ ಎಲೆ ಉಜ್ತಾ ಇದ್ದಾರೆ. ಇಲ್ಲಿ ನಾನು ಒತ್ತಾ ಇದ್ದೀನಿ, ಆ ಕಡೆ ನಮ್ಮ ಅತ್ತಿಗೆ ಪಾಪುಗೆ ಸರಿ ತಿನ್ನಿಸ್ತಾ ಇತ್ತು. ಯಾವಾಗಲೂ ಒಬ್ಬಟ್ಟೆ ಮಾಡೋದು ಏನಕ್ಕೆ ಅಂತ ಈ ಥರ ಕಡುಬು ಹೊತ್ಕೊಂಡು ಚೆನ್ನಾಗಿರುತ್ತಲ್ವ ಅಂತ ಸಿಂಪಲ್ಲಾಗಿ ಈ ಥರ ಮಾಡ್ಕೊತಾ ಇದ್ವಿ. ನಾವೆಲ್ಲ ಸ್ನಾನ ಮಾಡ್ಕೊಬಂದ್ಬಿಟ್ಟು ಬೇಗ ಬೇಗನೆ ರೆಡಿ ಆಗೋಣ ಅಂತ ಮಾಡ್ತಾ ಇದ್ದೀವಿ ಇಲ್ಲಿ. ಈ ಥರ ಎಲೆಯಲ್ಲಿ ಹೂರಣ ಇಟ್ಬಿಟ್ಟು ಈ ಥರ ಮಾಡಿಸಿದ್ರೆ ಕಡುಬು ರೆಡಿ ಆಗುತ್ತೆ. ತುಂಬ ಈಸಿ ಇದು. ಇನ್ನು ದೇವಸ್ಥಾನಕ್ಕೆ ಬರೋಣ ಅಂತಂದು, ಇನ್ನು ರಾಮನ ದೇವಸ್ಥಾನ ಇರಲಿಲ್ಲ ಊರಲ್ಲಿ, ಅದಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರೋಣ ಅಂತಂದು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡ್ವಿ. ಇನ್ನೂ ಅಲ್ಲಿ ಸಾಯಂಕಾಲ ಪೂಜೆ ಮಾಡೋದೆಲ್ಲ ನಮ್ಮ ಹಳ್ಳಿ ಕಡೆ ಎಲ್ಲ ನಾವು ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡ್ಬಿಡೋಣ, ಹೆಂಗೋ ಉಪವಾಸ ಇರ್ತೀವಲ್ವ ಅಂತ. ಅದಕ್ಕೆ ಬೆಳಗ್ಗೆನೇ ಹೋಗ್ಬಿಟ್ವಿ ನಾವು. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿ ಮಾರಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ನಾನು ಮದುವೆ ಆಗೋದಕ್ಕಿಂತ ಮುಂಚೆ ನಾನು ಪ್ರತಿ ವಾರನೂ ತಪ್ಪದೆ ಮಂಗಳವಾರ ಬರ್ತಾಯಿದ್ದೆ ದೇವಸ್ಥಾನಕ್ಕೆ. ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ಅದು ಚೆನ್ನಾಗಿ ಆಗಿಬರುತ್ತೆ ನಮಗೆ. ಊರಿನ ಗ್ರಾಮ ದೇವತೆ, ಈ ದೇವತೆದು ಫುಲ್ ಜಾತ್ರೆ ಎಲ್ಲ ಜೋರಾಗಿ ಆಗುತ್ತೆ ಇಲ್ಲಿ ನಮ್ಮೂರಲ್ಲಿ. ಇದು ಸಿಡಿ ಜಾತ್ರೆ ಅಂತಂದು. ನನ್ನ ಮಗಳು ಸೊಸೆನೂ ಅಲ್ಲೆಲ್ಲ ಮಲಗಿಸ್ಬಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಅಜ್ಜಿ ಮಂಗಳವಾರ ಆಗಿದ್ರೆ ಇನ್ನು ಬೇರೆಯವ್ರು ಇರ್ತಾರೆ ಇಲ್ಲಿ ಪೂಜೆ. ಇಲ್ಲಿ ಇನ್ನು ಬುಧವಾರ ಅಲ್ವಾ, ಇನ್ನೂ ಯಾರೂ ಅಷ್ಟೊಂದು ಬರೋಲ್ಲ. ನಮ್ಮ ಅಜ್ಜಿ ಇರುತ್ತೆ, ಮೊದಲಿಂದನೇ ಅಜ್ಜಿನೂ ಪೂಜೆ ಮಾಡಿಕೊಡ್ತಾ ಇದ್ದಿದ್ದು. ಅಜ್ಜಿ ಕಣ್ಣು ಕಾಣಲ್ಲ, ಆದ್ರೂ ಹಂಗೆ ಇಟ್ಕೊಂಡು ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಕೈಯೆಲ್ಲ ನಡುಗ್ತಾ ಇದೆ ಆಗಲೇ. ಹಾಗೆ ಒಂದು ಪಿಕ್ ತಗೊಂಡು ಮನೆಗೆ ಬಂದು ಊಟ ಮಾಡ್ಕೊಂಡ್ವಿ. ನಾವೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ.